ಧನುರಾಶಿ ರಸ್ತೆ ಅಪಘಾತವಾಗ್ತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಎಚ್ಚರಿಕೆಯನ್ನು ವಹಿಸಿ. ಇದು ಎಲ್ಲರಿಗೂ ಕೂಡ ಆಗ್ಬಿಡುತ್ತೆ ಅನ್ನುವಂಥದ್ದಲ್ಲ. ಯಾರಿಗೆ ಗ್ರಹಗತಿಗಳ ಬಗ್ಗೆ ಒಂದಷ್ಟು ಅನುಮಾನ ಇರುತ್ತೋ ಅಥವಾ ಹಿಂದಿನದು ಒಂದಷ್ಟು ಬಾಕಿ ಇರುತ್ತೋ ಇಂಥವರು ಕೆಲವರು ಇದನ್ನು ಅನುಭವಿಸ್ಬೇಕಾದಂಥದ್ದಿರುತ್ತೆ. ಚಿನ್ನ, ಬೆಳ್ಳಿ, ಹಣ ಇತ್ಯಾದಿಗಳನ್ನು ಕಳ್ಕೊಳ್ಳಬಹುದು. ಹಾಗಾಗಿ ಎಚ್ಚರಿಕೆಯನ್ನು ಮತ್ತೆ ವಹಿಸಬೇಕಾದಂಥದ್ದು. ಮನೆ ದೇವರಲ್ಲಿ ನಿಮಗೆ ಭಿನ್ನಾಭಿಪ್ರಾಯ ಇರುತ್ತೆ. ಹಾಗಾಗಿ ಅಲ್ಲಿ ನೀವು ವ್ಯತ್ಯಾಸಗಳನ್ನು ಕಂಡುಕೊಳ್ಬೇಕು. ಜೊತೆಗೆ ಮನೆಯವರ ಮೇಲೂ ಕೂಡ ನಿಮಗೆ ಯಾವುದೋ ಭಿನ್ನಾಭಿಪ್ರಾಯ ಆದರೆ ನಿಮ್ಮದೇ ಮೇಲುಗೈ. ನಮ್ಮ ಮನೆ ದೇವರು ಯಾವುದು ಅನ್ನುವಂಥದ್ದು ಅನುಮಾನ. ಈ ದೇವರ ಆ ದೇವರ, ನಮ್ಮಲ್ಲಿ ದೊಡ್ಡವರು ಯಾವ ರೀತಿ ನಡ್ಕೊಂಡು ಬರ್ತಿದ್ರು ಗೊತ್ತಿಲ್ಲ. ಹಾಗೆ ಮನೆಯಲ್ಲಿರ್ತಕ್ಕಂಥವ್ರ ಬಗ್ಗೆನೂ ಕೂಡ ಅನುಮಾನ. ನಿಮಗೆ ಏನು ಮಾಡೋದು, ಯಾವ ತೀರ್ಮಾನಕ್ಕೆ ಬರೋದು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಆದರೆ ನೀವೇ ಹೇಳಿದಂತಹ ವಿಷಯ ಸರಿ ಅನ್ನುವಷ್ಟರ ಮಟ್ಟಿಗೆ ವಾದವನ್ನು ಮಾಡಿ ಒರಟುತನದಿಂದ ಜಯವನ್ನು ಗಳಿಸ್ತೀರಿ ಅಂತಕ್ಕಂತಹದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲವಲ್ಲದೆ ಇರತಕ್ಕಂತಹ ದಿವಸ, ಅನನುಕೂಲವಾಗ್ತಕ್ಕಂತಹ ದಿವಸವಾಗುತ್ತೆ. ಸುಳ್ಳಿನ ವಿಷಯ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸುಳ್ಳನ್ನು ಹೇಳುವಂಥದ್ದು ಒಳ್ಳೆಯದಲ್ಲ. ನೀವು ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಿದಿರಿ ಸಿಗ ಹಾಕ್ಕೊಳ್ಬೇಕಾದಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ವಿರೋಧಿಗಳಿಂದ, ಶತ್ರುಗಳಿಂದ, ಆಗದೇ ಇರತಕ್ಕಂಥವರಿಂದ ನಿಮಗೆ ತೊಂದರೆಯಾಗುವ ಸೂಚನೆಗಳು ಹೆಚ್ಚಾಗಿದೆ. ಹಲವಾರು ಜನ ಶತ್ರುಗಳು ನಿಮ್ಮನ್ನು ಕಾಡ್ತಾ ಇರ್ತಾರೆ. ಇವತ್ತು ಅದರ ಪ್ರಭಾವ, ಪರಿಣಾಮಗಳು ಹೆಚ್ಚಾಗುವಂಥದ್ದು. ಭೂ ಸಂಬಂಧವಾದಂತಹ ವ್ಯವಹಾರಕ್ಕೆ ಅನುಕೂಲ ಇದೆ, ಆದರೆ ನಿಮಗೆ ಸಮಾಧಾನ ಇಲ್ಲ. ಯಾವ ಕೆಲಸವನ್ನು ನಾನು ಮುಂದುವರಿಸಬೇಕು ಅನ್ನುವಂತಹ ಒಂದು ಗೊಂದಲದಲ್ಲೇ ನೀವು ಕಾಲವನ್ನು ಕಳೆದು ಬಿಡ್ತೀರಿ. ಪರರ ವಸ್ತು, ಬೇರೆಯವರ ವಸ್ತು ಪದಾರ್ಥ ನಿಮ್ಮ ಕೈಯಲ್ಲಿದ್ದು ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ಅದು ನಿಮ್ಮದಲ್ಲದೇ ಇದ್ದರೆ, ನಿಮ್ಮದಲ್ಲದೇ ಇರೋದರಿಂದ ಆ ವಸ್ತುವನ್ನು ಅವರಿಗೆ ತಲುಪಿಸ್ಬಿಡಿ, ಕೊಟ್ಟುಬಿಡಿ ಅನ್ನುವಂಥದ್ದು. ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಬೆಳೆಸಬೇಕಾಗತ್ತೆ. ಮಕ್ಕಳಿಗೆ ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿದೆ. ಕುಟುಂಬದಲ್ಲಿ ಆಸ್ತಿಯ ವಿಚಾರಕ್ಕೆ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇದೆ. ಮಾತುಕತೆಗಳು ನಡೆಯುತ್ತೆ. ಅದು ಎಲ್ಲಿಗೋ ತಾರಕಕ್ಕೆ ಹೋಗಿ ಕೊನೆಗೆ ತೊಂದರೆಗೆ ಕಾರಣವಾಗುತ್ತೆ. ಭೂವರಾಹ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕುಂಭರಾಶಿ ಆತ್ಮವಿಶ್ವಾಸದಿಂದ ಜೀವನ ಹಸನವಾಗ್ತಕ್ಕಂಥದ್ದು. ಆತ್ಮಸ್ಥೈರ್ಯ ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂತಂದರೆ ಯಾರು ಏನೇ ಧೈರ್ಯ ಹೇಳ್ಬೋದು, ಯಾರು ಏನೇ ಸಹಾಯ ಸಹಕಾರಗಳನ್ನು ಕೊಡ್ಬೋದು, ನಮ್ಮ ಮನಸ್ಸಿಗೆ ಬರಬೇಕು. ಆಗ ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗುತ್ತೆ. ಹಣದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ. ನಷ್ಟವಾಗುವಂತಹ ಸೂಚನೆಗಳಿದೆ. ನೀವು ಎಚ್ಚರ ತಪ್ಪಿದರೆ ಅದು ನಷ್ಟ ಆಗೇ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಂದಷ್ಟನ್ನು ನೀವು ದಕ್ಕಿಸ್ಕೊಳ್ಬಹುದು ಅಂತ ಅರ್ಥ. ನಿಮ್ಮ ಕೋಪದಿಂದ ಬಹಳ ನಿಷ್ಠುರವಾಗ್ತೀರಿ. ಸಿಟ್ಟಿಗೆದ್ದು ಬಿಟ್ಟರೆ ಬೇರೆಯವರ ಜೊತೆಯಲ್ಲೆಲ್ಲ ವಿಶ್ವಾಸವನ್ನು ಕಳ್ಕೊಳ್ತೀರಿ ಅಂತ ಅರ್ಥ. ಹಳೆಯ ನೋವು ಶಾರೀರಿಕವಾಗಿ ನಿಮ್ಮನ್ನು ಬಾಧಿಸುವಂಥದ್ದು. ದೂರದೂರಿನಿಂದ ಸಿಹಿ ಸುದ್ದಿ ಬರುತ್ತೆ. ಜೊತೆಗೆ ಬಂಧುಗಳ ಭೇಟಿಯಿಂದ ಸಮಾಧಾನವಾಗುತ್ತೆ. ಇವೆಲ್ಲವೂ ಕೂಡ ನಿಮಗೆ ಮಿಶ್ರ ಫಲದ ರೀತಿಯಲ್ಲಿ ಈ ದಿವಸವನ್ನು ಕಳೆಯುವ ಹಾಗೆ ಮಾಡ್ತಕ್ಕಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ನವಗ್ರಹ ದೇವತೆಗಳ ಅನುಗ್ರಹ ನಿಮ್ಮ ಅಭ್ಯುದಯಕ್ಕೆ ಕಾರಣವಾಗಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಸ್ವಲ್ಪ ಆರೈಕೆಯನ್ನು ಮಾಡಿಕೊಳ್ಳಿ. ನೀವೇ ಒಂದಷ್ಟು ನಿಮ್ಮ ಶರೀರಕ್ಕೆ ಯಾವುದು ಸೂಕ್ತವೋ ಅಂತಹ ಅನುಕೂಲತೆಗಳನ್ನು ಮಾಡಿಕೊಂಡು ಆರಾಮವನ್ನು ಮಾಡಿ ಅಂತ ಅರ್ಥ. ಉತ್ತಮ ಜ್ಞಾನ ಸಂಪಾದನೆಗೆ ಅವಕಾಶ ಇದೆ. ವಿಷಯವನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಹಂಬಲ, ಕುತೂಹಲ ಯಾರಿಗಿರುತ್ತೋ ಅವರಿಗೆ ಅನುಕೂಲವಾಗುವಂಥದ್ದು. ಒಳ್ಳೆಯ ಹಾಸ್ಯ ಪ್ರಜ್ಞೆ ಇರತಕ್ಕಂತಹ ವ್ಯಕ್ತಿಗಳ ಆಕರ್ಷಣೆಗೊಳಪಡ್ತೀರಿ. ಅವರ ಮಾತು ನಿಮಗೆ ಇಷ್ಟವಾಗುತ್ತೆ. ಅವರ ಮಾತನ್ನು ಪದೇ ಪದೇ ಕೇಳಬೇಕು ಅಂತಕ್ಕಂತಹ ಆಸಕ್ತಿ ಬರುತ್ತೆ. ಅವರನ್ನು ಭೇಟಿಯಾಗಬೇಕು ಅಂತಕ್ಕಂತಹ ಹಂಬಲ ಉಂಟಾಗಬಹುದು ಅಂತ ಅರ್ಥ. ಕುಟುಂಬದಲ್ಲಿ ಅನಿರೀಕ್ಷಿತವಾದಂತಹ ಯಾವುದೋ ಸಮಾಚಾರ ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಪ್ರೀತಿ, ಪ್ರೇಮದ ಇತ್ಯಾದಿಗಳ ಬಗ್ಗೆ ನಂಬಿಕೆ ಹೊರಟೋಗ್ತಕ್ಕಂತಹದ್ದು. ಪ್ರೇಮಿಗಳಿಗೆ ಪರಸ್ಪರವಾಗಿ ವಿರುದ್ಧವಾದಂತಹ ಮನಸ್ಥಿತಿ ಬರ್ತಕ್ಕಂತಹದ್ದು. ಪ್ರೀತಿಯ ಮಿತ್ರರು ನಿಮಗೆ ಕೈಯನ್ನು ಕೊಡ್ತಕ್ಕಂಥದ್ದು. ಇವೆಲ್ಲ ಮನಸ್ಸಿಗೆ ದೊಡ್ಡ ಆಘಾತವಾಗುತ್ತೆ. ಹಿರಿಯರನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಿರಿಯರನ್ನು ಸರಿಯಾಗಿ ಕಾಪಾಡಿಕೊಳ್ಬೇಕು, ಗೌರವಿಸಬೇಕು. ನಿಮ್ಮ ಕರ್ತವ್ಯ ಅದು. ಆ ಬಗ್ಗೆ ಚಿಂತನೆ ಇರಲಿ. ಉಮಾಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.